ಒಂದು ಮನವಿಯನ್ನು ಸಲ್ಲಿಸಲು ಇವತ್ತು ಖಾನಾಪುರ ಪಟ್ಟಣದಿಂದ ಸಮಸ್ತ ಡೋಂಬರ್ ಸಮಾಜ ಹಾಗೂ ವಿವಿಧ ದಲಿತಪರ ಸಂಘಟನೆಗಳ ಏನು ಇವತ್ತಿನ ದಿವಸ ಬೆಳಗಾವಿ ಅಂಬೇಡ್ಕರ್ ಉದ್ಯಾನವನದಿಂದ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಖಾನಾಪುರ ಪಟ್ಟಣದ ಡೋಂಬಾರ ಸಮಾಜದ ಸ್ಮಶಾನದ ಉಳಿವಿಗಾಗಿ ಒಂದು ಬೃಹತ್ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ವಿ. ಏನು ಡೋಂಬಾರ ಸಮಾಜ 300 ವರ್ಷಗಳಿಂದ ಅದೇ ಒಂದು 93 ಬಾರ್ ಎ ಸರ್ವೆ ನಂಬರಲ್ಲಿ ಸರ್ಕಾರಿ ಪಡ್ ಗೈರಾನದಲ್ಲಿ ಅವ್ರ ಪೂರ್ವಜರ ಕಾಲದಿಂದ ಒಂದು ಸ್ಮಶಾನ ಭೂಮಿಯನ್ನು ಉಪಯೋಗ ಮಾಡ್ಕೊತ ಬಂದಿದ್ದರು. ಆದರೂ ಆವಾಗ 1947ರಲ್ಲಿ ಒಂದು ಪ್ರೈವೇಟ್ ಕಂಪ್ನಿ ರಾಜಾ ಸಿರಾಮಿಕ ಒಂದು ಲಿಮಿಟೆಡ್ ಕಂಪ್ನಿ ಏನು ಅವರಿಗೆ ಲೀಸ್ ಆಗಿ ಒಂದು ಅವರ ನಿರುಪಯುಕ್ತ ವಸ್ತುಗಳನ್ನ ಸ್ಟೋರೇಜ್ ಮಾಡಲಿಕ್ಕೆ ಸರ್ಕಾರ ಅವರಿಗೆ ಲೀಸ್ ರೂಪದಲ್ಲಿ ಕೊಟ್ಟಿತ್ತು. ಆದರೆ ಈಗ ಇತ್ತಿತ್ತಲಾಗಿ 30 ವರ್ಷ ಆಯಿತು, ಸಿರಾಮಿಕ್ ಕಂಪ್ನಿನೂ ಬಂದಾಗಿ ಹೋಗಿದೆ. ಮತ್ತು ಅಲ್ಲಿ ಇವರು ಡೋಂಬಾರ ಸಮಾಜ ಸ್ಮಶಾನ ಸರ್ಕಾರನ ಕೊಟ್ಟಂಥ ಸ್ಮಶಾನದಲ್ಲಿ ಇವರು ಒಂದು ಶವವನ್ನು ಹೂಳುವಂಥ ಒಂದು ಕೆಲಸ ಮಾಡ್ತಾರೆ. ಆದರೆ ಇತ್ತಿತ್ತಲಾಗಿ 3-4 ವರ್ಷಗಳ ಈಚೆಗೆ ಆ ಒಂದು ಯಾವುದೋ ಖಾಸಗಿ ವ್ಯಕ್ತಿಗಳು ಒಂದು ತಮ್ಮ ಪ್ರಭಾವವನ್ನು ಬೆಳೆಸಿ ಆ ಒಂದು 16 ಎಕರೆ 17 ಗುಂಟೆ ಒಟ್ಟು ಡೋಂಬಾರ ಸಮಾಜಕ್ಕೆ ಒಂದು ಮೀಸಲಿಟ್ಟಂಥ ಒಂದು ನಿವಾಸಕ್ಕಿರ್ಬೋದು, ಅವರಿಗೆ ಸ್ಮಶಾನಕ್ಕಿರ್ಬೋದು, ಶಿಕ್ಷಣಕ್ಕಿರ್ಬೋದು ಇಟ್ಟಂಥ ಒಂದು ಮೌಲ್ಯವಾದಂಥ ಒಂದು ಜಾಗೆಯನ್ನು ಇವರು ಪರಬಾರೆ ಮಾಡಿ ಅದನ್ನು ಒಂದು ಡೆವಲಪ್ಮೆಂಟ್ ಮಾಡಿ ಅಲ್ಲಿ ಅನಧಿಕೃತವಾದ ಕಟ್ಟಡಗಳ ನಿರ್ಮಾಣ ಮಾಡೋದು, ಅಲ್ಲಿ ಅನಧಿಕೃತವಾಗಿ CC ಕ್ಯಾಮ್ರಾಗಳನ್ನ ಅಳವಡಿಸೋದು, ಈ ರೀತಿಯಿಂದ ಅವರ ಮೂಲಭೂತ ಹಕ್ಕುಗಳು ಮತ್ತು ಅವರ ಮಾನವ ಹಕ್ಕುಗಳನ್ನು ಉಲ್ಲಂಘನೆ ಮಾಡ್ತಾ ಇದ್ದಾರೆ. ಅದಕ್ಕಾಗಿ ನಾವು ಈಗ ಸಿರಾಮಿಕ್ ಕಂಪ್ನಿ ಹೆಸರು ಹೇಳ್ಕೊಂಡು ಅದಕ್ಕೆ ಸಂಬಂಧಿತವಾದಂಥ ಪ್ರಭಾವಿ ವ್ಯಕ್ತಿಗಳು, ನಮಗೆ ಅವ್ರ ಹೆಸರು ಗೊತ್ತಿಲ್ಲ, ಮಾನ್ಯ ಜಿಲ್ಲಾಧಿಕಾರಿಗಳು ಅದಕ್ಕೆ ಸಂಬಂಧಿತವಾದಂಥ ಹೆಸರುಗಳನ್ನ ಬಹಿರಂಗಪಡಿಸಬೇಕು. ತಪ್ಪಿತಸ್ಥ ಅಧಿಕಾರಿಗಳು ಅವ್ರಿಗೆ ಯಾರು ಸಾಥ್ ಕೊಡತ್ತಾರ ಆ ಅಧಿಕಾರಿಗಳಿಗೆ ಸೂಕ್ತ ನಿರ್ದೇಶನ ನೀಡಬೇಕು. ತಪ್ಪಿತಸ್ಥ ಅಧಿಕಾರಿಗಳನ್ನ ಕಾನೂನು ಅಡಿಯಲ್ಲಿ ಇದು ಮಾಡಬೇಕು. ಮತ್ತು ಡೋಂಬಾರ ಸಮಾಜಕ್ಕೆ ಸ್ಮಶಾನ ಭೂಮಿ ಪರ್ಮನೆಂಟಾಗಿ ಆಗುವಂಥ ವ್ಯವಸ್ಥೆ ಆಗಬೇಕಂತೇಳಿ ಇವತ್ತು ಮನವಿಯಲ್ಲಿ ಕೊಟ್ಟಿದ್ದೀವಿ. ರಾಜಶೇಖರ್ ಇಂಡಲ್ಗಿ, DSS जिला प्रधान ಕಾರ್ಯದರ್ಶಿ ಬೆಳಗಾವಿ. ಜೈ ಭೀಮ್. ಡೋಂಬಾರ ಸಮಾಜ್ ಶಾಹುನಗರ್ ರಹವಾಸಿ. ಸುಮಾರು 200-300 ವರ್ಷಗಳ ನಾವು ರಹವಾಸಿ. ಸಣ್ಣ ಪುಟ್ಟ ಗಿಡಗಳನ್ನು ಮತ್ತು ಸ್ಮಶಾನ ಭೂಮಿಯಲ್ಲೂ ಎಲ್ಲ ಉದ್ವಸವನ್ನು ಮಾಡಿ ಆ ಶ್ರಾಮಿಕದವರು ಮತ್ತು ಈ ತಳಗಿನ ಮೇಲವನ್ನು ಎಲ್ಲವಂತೂ ಮನೆಗಳನ್ನು ಕಟ್ಟಿ ಸ್ಲ್ಯಾಬ್ ಲೆವೆಲ್ ಆದರೂ ಸಹ ಒಂದು ತಹಸೀಲ್ದಾರ್ ಆಗಲಿ ಮತ್ತು ಗ್ರಾಮ ಪಂಚಾಯತ್ ಆಗಲಿ ಅಥವಾ ಪೊಲೀಸ್ ಸ್ಟೇಷನ್ ಆಗಲಿ ಇನ್ನೂ ತನಕ ಅಧಿಕಾರಿಗಳನ್ನು ಒಂದು ನೀಟು ನೋಡಲಿಕ್ಕೆ ನೋಡಲಿಕ್ಕೆ ಬಂದಿಲ್ಲ. ಮತ್ತು ಶಾಹುನಗರ ರಹವಾಸಿ ಇವರು ಬಡವರ ಮಂದಿ ಏನು ಮಾಡಬೇಕು, ಎಲ್ಲಿ ಹೋಗಬೇಕು, ಎಂತಹ ನ್ಯಾಯ ತಗೋಬೇಕು, ಇನ್ನೂ ಸಹ ನಮಗೆ ನ್ಯಾಯವನ್ನು ಸಿಗಲಿಲ್ಲ. ಶ್ರಾಮಿಕದವರು ಇವರು ಎಲ್ಲವನ್ನು ರೊಕ್ಕಗಳನ್ನು ಎಲ್ಲ ಕಡೆ ಕೊಟ್ಟು ಇವರನ್ನು ಎಲ್ಲವನ್ನು ಖರೀದಿಸಿದ್ದಾರೆ. ಮತ್ತು ನಾವು ಬಡವ ಲೋಕವರು ಎಲ್ಲಿ ಹೋಗಬೇಕು, ಎಂತಹ ನ್ಯಾಯ ಇತ್ತು, ಎಂತಹ ಭ್ರಷ್ಟಾಚಾರ, ವಿದೌಟ್ ಇನ್ಲೀಗಲಿ ಕ್ಯಾಮೆರಾಸ್ ಪರ್ಮಿಷನ್ ಮತ್ತು ಮನೆಗಳನ್ನು ನಡಕಿಂದ ಮುಂದೆ ಸ್ಲ್ಯಾಬ್ ಲೆವೆಲ್ ಆಗಿ ಇನ್ನೂ ತನಕ ತಹಸೀಲ್ದಾರ್ ಆಗಲಿ ಅಥವಾ ಗ್ರಾಮ ಪಂಚಾಯತ್ ಆಗಲಿ ಇನ್ನೂ ತನಕ ನಮಗೆ ನೋಡಲಿಕ್ಕೆ ಒಂದು ನೀಟು ಚೂರು ನೋಡಲಿಕ್ಕೆ ಒಂದು ಬಂದಿಲ್ಲ. ಮತ್ತು ಶಾಹುನಗರ ರಹವಾಸಿದವರು ಸುಮಾರು 200-300 ವರ್ಷ 100 ಮಂದಿ ಅಲ್ಲಿ ರಹವಾಸಿ ಮಂದಿ ಇನ್ನೂ ತನಕ ಅವರಿಗೆ ಜಾಗವನ್ನು ಸಿಗಲಿಲ್ಲ. ಮತ್ತು ಇಸ್ಲಾಮಿಕದವರು ಅವರನ್ನು ವಿದೌಟ್ ಇನ್ಲೀಗಲ್ ಪರ್ಮಿಷನ್ ಮಾಡಿ CCTV ಫುಟೇಜ್ ಮತ್ತು ಮನೆಗಳನ್ನು ಸಣ್ಣ ಪುಟ್ಟ ಗಿಡಗಳನ್ನು ಎಲ್ಲ ಸ್ಮಶಾನ ಭೂಮಿಯನ್ನು ಎಲ್ಲವನ್ನು ಉದ್ವಸ್ತು ಮಾಡಿ ನಮ್ಮ ಶಾಹುನಗರ ರಹವಾಸಿ ಇಂತಹ ಭ್ರಷ್ಟಾಚಾರವನ್ನು ಮಾಡಿದ್ದಾರೆ. ಮತ್ತು ಅಧಿಕಾರದವರಿಗೆ ಇದು ಒಂದು ನಮ್ಮದು ಕಳ್ಕೊಂಡ ವಿನಂತಿ ಅಂದರೆ ನಮಗೆ ನ್ಯಾಯವನ್ನು ಅತಿ ಶೀಘ್ರವಾಗಿ ನಮಗೆ ನ್ಯಾಯವನ್ನು ಸಿಗಬೇಕು ಅಂತ ನಿವೇದನೆಗಳು. ಜೈ ಭೀಮ್. ತೇಜಸ್ವಿನಿ ರಾಘವ್ ಸೋಂಟಕೆ.